ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಲಘು ಹೇಳಿಕೆ ಖಂಡಿಸಿ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸಿಟಿ ಗಂಗಾಧರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯೀಂ, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರ, ಎಸ್ಸಿ/ಎಸ್ಟಿ ವಿಭಾಗದ ಅಧ್ಯಕ್ಷರಾದ ಶ್ರೀಧರ್, ಮಹಿಳಾ ಅಧ್ಯಕ್ಷರಾದ ಅಂಜನಾ, ಶ್ರೀಕಾಂತ್ ಕುರುಬರ್, ಸಂಘದ ಅಧ್ಯಕ್ಷರಾದ ಎಂಎನ್ ಸುರೇಶ್, ಸೊಂಡಹಳ್ಳಿ ಮಂಜುನಾಥ್, ವಿಜಯಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಗಿರೀಶ್, NKS TV4 ನ್ಯೂಸ್, ಮಂಡ್ಯ. MP ಸೀಟ್ ಏನಾದ್ರು ಗೆದ್ಬಿಟ್ರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಾನೆ ಹೇಳ್ತಾ ಬಂದಿದ್ದಾರೆ ಇವರು. ಅದು ನಿಮ್ಗೆ ಹೇಳಿದ್ರೆ ಇಲ್ಲೊಬ್ಬ ನಳಿನ್ ಕುಮಾರ್ ಕಟೀಲ್ ಹೇಳ್ತಿದ್ದ, ನಾವು ಬಂದಿರೋದೇ ಸಂವಿಧಾನವನ್ನ ಬದಲಾವಣೆ ಮಾಡಕ್ಕೆ ಅಂತ. ಅವನ್ನೇ ಬದಲಾವಣೆ ಮಾಡೋಗೋಯ್ತು. ಸಂವಿಧಾನವನ್ನ ನೀವು ಮುಟ್ಟಿದ್ರೆ ದೇಶದಲ್ಲಿ ರಕ್ತಪಾತ ಆಗತ್ತೆ. ಅಂಬೇಡ್ಕರ್ ಅವರ ಹೆಸರಿಗೆ ಅವಮಾನ ಮಾಡಿದ್ರೆ ದೇಶದಲ್ಲಿ ರಕ್ತಪಾತ ಆಗತ್ತೆ. ನೀವು ಒಂದು ಸೀಟು ಉಳ್ಕೊಳ್ಳಲ್ಲ ಬಿಜೆಪಿಗಳೇ. ನಿಮಗೆ ನಿಜವಾಗ್ಲೂ ಮಾನವ ಮರ್ಯಾದೆ ಇದ್ರೆ ಬಹಿರಂಗವಾಗಿ ಅಂಬೇಡ್ಕರ್ ಅವರಿಗೆ ನೀವು ಅಪಮಾನ ಮಾಡಿರುವ ಅಮಿತ್ ಶಾ, ನೀವು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಇಲ್ಲಾಂದ್ರೆ ದೇಶದಲ್ಲಿ ಎಂತಹ ಹೋರಾಟ ಆಗುತ್ತೆ ಅನ್ನೋದನ್ನ ಪ್ರಧಾನಮಂತ್ರಿಗಳೇ ನೀವು ಎಚ್ಚರಿಕೆ ವಹಿಸಬೇಕಾಗತ್ತೆ. ಇದನ್ನ ಈ ಜವಾಬ್ದಾರಿ ನೀವು ತಗೊಳ್ಬೇಕಾಗತ್ತೆ. ಸಂವಿಧಾನವನ್ನ ಕೇವಲ ಒಂದು ವರ್ಗಕ್ಕೋ ಇನ್ನೊಂದಕ್ಕಲ್ಲ, ಎಲ್ಲ ಧರ್ಮೀಯರಿಗೆ ಸಮಾನತೆಯನ್ನ ಮಾಡುವುದು ಸಂವಿಧಾನ, ಈ ದೇಶದ ಕಾನೂನು. ಕಾಂಗ್ರೆಸ್ ಸಮಿತಿಯ ವತಿಯಿಂದ ಅಮಿತ್ ಶಾ ಲಘು ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾ ಅಧಿಕಾರಿಗಳ ಮೂಲಕ ದ್ರೌಪದಿ ಮುರ್ಮು ರಾಷ್ಟ್ರಪತಿಯವರಿಗೆ ನಾವು ಮನವಿ ಸಲ್ಲಿಸಿದ್ವಿ. ಅಮಿತ್ ಶಾ ಅವರನ್ನು ತುರ್ತಾಗಿ ಸಂಪುಟದಿಂದ ವಜಾ ಮಾಡಿ ಸಂವಿಧಾನವನ್ನು ಗೌರವಿಸಬೇಕು. ಅಂಬೇಡ್ಕರ್ ಬಗ್ಗೆ ಮಾಡಿರ್ತಕ್ಕಂಥ ಲಘು ಹೇಳಿಕೆ ಬರೀ ಅಂಬೇಡ್ಕರ್ ಅವರಿಗೆಲ್ಲ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮಾಡುವಂಥ ಇದು ಒಂದು ನೋವಿನ ಹೇಳಿಕೆ. ಹಾಗಾಗಿ ತುರ್ತಾಗಿ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ. ನಮ್ಮ ದೇಶದ ಗೃಹ ಸಚಿವರು ತಲೆ ಕೆಟ್ಟೋಗಿದೆ ಅಂತ ಕಾಣಿಸುತ್ತೆ ಅಮಿತ್ ಶಾ ಅವರಿಗೆ. ಅಮಿತ್ ಶಾ ಅವರು ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮಂತ್ರಿ ಆಗಿರೋದು ಮರೆತು ಬಿಟ್ಟಿದ್ದಾರೆ ಅನಿಸುತ್ತೆ. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನಮ್ಮ ಸಂವಿಧಾನದ ಕಾನೂನಿನಲ್ಲಿ ಅವರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ. ಆ ಕೇಂದ್ರ ಸಚಿವರು ಅನ್ನೋ ಪರಿಜ್ಞಾನವಿಲ್ಲದೆ ಅವರು ಅಂಬೇಡ್ಕರ್ ಅವ್ರನ್ನ ಲಘುವಾಗಿ ಅಂಬೇಡ್ಕರ್ ಅಂತ ಲಘುವಾಗಿ ಮಾತನಾಡ್ತಾರೆ. ನಿಜಕ್ಕೂ ಇದು ಖಂಡನೀಯ. ಅವ್ರಿಗೂ ನಿಜವಾಗ್ಲೂ ಇವತ್ತೇನಾದರೂ ಅವರು ಅಧಿಕಾರವನ್ನು ತಗೊಂಡಿದ್ರೆ ಅಥವಾ ವೋಟಿಂಗ್ ಪವರ್ ಏನಾದ್ರು ತಗೊಂಡಿದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರೇ ಕಾರಣ ಅನ್ನೋದನ್ನ ಮರ್ತಿದ್ದಾರೆ. ಅವರ ಈ ಒಂದು ಬಾಬಾ ಸಾಹೇಬರಿಗೆ ಮಾಡ್ತಾ ಇರುವಂಥ ಅವಮಾನವನ್ನು ಪ್ರಧಾನಮಂತ್ರಿಗಳು ಕೂಡಲೇ ಎತ್ತೆಚ್ಚಿಕೊಂಡು ಅವ್ರನ್ನ ಕೇಂದ್ರ ಸಂಪುಟದಿಂದ ವಜಾ ಮಾಡಬೇಕು. ಇಲ್ಲದಿದ್ದರೆ ಇನ್ನೂ ಈ ಒಂದು ಹೋರಾಟಗಳು ಬೇರೆ ರೀತಿ ಉಗ್ರವಾಗಿ ಕಾಣ್ತವೆ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನಾವು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ನಾವಿಲ್ಲಿ ಮನವಿಯನ್ನು ಕೊಟ್ಟಿದ್ದೀವಿ. ಈ ಕೂಡಲೇ ಅಮಿತ್ ಶಾ ಅವರನ್ನು ಕೇಂದ್ರ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೇವೆ. ಇದು ಕೇಂದ್ರದ ಮಂತ್ರಿ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಮಾಡ್ತಾ ಇರುವಂಥ ಅಪಮಾನ. ಈ ಅಪಮಾನ ಇಡೀ ದೇಶದ ಸರ್ವ ಜನತೆಗೆ ಮಾಡಿದ ಅಪಮಾನ. ಹಾಗಾಗಿ ಕೂಡಲೇ ಅವ್ರನ್ನ ವಜಾ ಮಾಡಬೇಕು ಅಂತ